ನಮಸ್ಕಾರ, ನಾನು ಶಂಕರ ಹೆಗಡೆ ಜ್ಯೋತಿಷಿ. ಈ ಶನಿ 7ನೇ ದೃಷ್ಟಿಯಿಂದ ಯಾವ ಮನೆಯನ್ನು ನೋಡ್ತಾನೋ, ಲಗ್ನದಿಂದ ಅದು ಎಷ್ಟನೇ ಮನೆ ಆಗುತ್ತೆ ನೋಡಿಕೊಂಡ್ರೆ, ಆ ಮನೆಗೆ ಸಂಬಂಧಿಸಿದಂತೆ ಪಾಪಕರ್ಮಗಳನ್ನ ಮಾಡ್ತಾರೆ ಅಂತ ಹೇಳಿ ಅಶುತೋಷು ಹೊರಗಡೆ ಬಿಟ್ಟಿದ್ದು ಅವನ ಗುರುಳು ಮಧುಬನಿ ಪಂಡಿತ್ ಜಿ ಹೇಳಿಕೊಟ್ಟಿದ್ದದು. ಆ್ಯಕ್ಚುಲಿ ಎಲ್ಲ ಗ್ರಹಗಳ ಎಲ್ಲ ದೃಷ್ಟಿಗಳ ಭೇದಗಳು ನನಗೂ ಗೊತ್ತಿದೆ. ಗುರು, ಶನಿ, ಕುಜರದ್ದು ಅಶುತೋಷ್ ಫಸ್ಟ್ ಹೊರಗಡೆ ತಂದಿದ್ದು, ರಾಹು ಕೇತುಗಳದ್ದು ನಾನು ಹೊರಗಡೆ ತಂದು ಅವನಿಗೆ ಪಾಸ್ ಮಾಡಿಕೊಟ್ಟಿದ್ದೀನಿ. ನಮ್ಮಿಬ್ಬರ ಹತ್ರನೂ ಕುಜ, ಶನಿ, ಗುರು, ರಾಹು, ಕೇತುಗಳ 3 ದೃಷ್ಟಿಗಳ ವ್ಯತ್ಯಾಸ ಇದೆ. ಸೊ ಹೊರಗಡೆ ಬಿಟ್ಟಿದ್ದಿಷ್ಟೇ. ಈಗ ಸದ್ಯಕ್ಕೆ ನಾವು ಶನಿ 7ನೇ ದೃಷ್ಟಿ ಬಿದ್ದ ಮನೆ ತೊಂದರೆ ಕೊಡುತ್ತೆ ಅಥವಾ ಅದಕ್ಕೆ ಸಂಬಂಧಿಸಿದಂತೆ ಪಾಪಕರ್ಮಗಳನ್ನು ಮಾಡ್ತಾರೆ ಅಂತ ಅಶುತೋಷ್ ಟೇಕು. ಬಟ್ ನನ್ನ ಸಿಂಪಲ್ ಡಿಕೋಡ್ ಏನಂತಂದರೆ, ನಾನು ಡಿಕೋಡ್ ಮಾಡಿರೋದು ಶನಿ ನೋಡ್ತಿರುವಂಥ ಮನೆಗೆ ಸಂಬಂಧಿಸಿದಂಥ ತೊಂದರೆಗಳಿರ್ತವೆ ಅಂತ. ಆಮೇಲೆ ಈ ಪಾಪ ಪುಣ್ಯಗಳ ಬಗ್ಗೆ ಬಂದಾಗ ಒಂದು ಮಾತು ಹೇಳಿಬಿಡ್ತೀನಿ. ಬಹಳ ಜನ ವಿಚಾರ ಮಾಡ್ತೀರಿ, ಈ ಪಾಪಿಗಳಿಗೆಲ್ಲ ಯಾಕೆ ಒಳ್ಳೇದಾಗುತ್ತೆ, ಅವರೆಲ್ಲ ಹೇಗೆ ಮಂತ್ರಿಗಳಾಗ್ತಾರೆ, MLA ಗಳಾಗ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ, ಪ್ರಧಾನಮಂತ್ರಿ ಆಗ್ತಾರೆ, ಪ್ರೆಸಿಡೆಂಟ್ಸ್ ಆಗ್ತಾರೆ ಬೇರೆ ದೇಶದ್ದು, ಹೀಗೆಲ್ಲ ವಿಚಾರ ಮಾಡ್ಬೋದು ಯಾಕೆ ಶ್ರೀಮಂತರಾಗ್ತಾರೆ ಅಂತ. ಬಟ್ ಸಿಂಪಲ್ಲಾಗಿ ಹೇಳ್ಬೇಕು ಅಂತಂದರೆ, ರಾವಣ ಹನುಮಂತ ಸಂವಾದದಲ್ಲಿ ಸುಂದರಕಾಂಡದಲ್ಲಿ ಸ್ಪಷ್ಟವಾಗಿ ಬರುತ್ತೆ. ಆಂಜನೇಯ ರಾವಣನ ಆಸ್ಥಾನಕ್ಕೆ ಹೋದಾಗ ಇಂದ್ರ ರೀತಿ ಕರ್ಕೊಂಡು ಹೋಗಿ ಬಂಧಿಸ್ಕೊಂಡು ಹೋದ ಲೆಕ್ಕದಲ್ಲೇ ಕರ್ಕೊಂಡೋಗಿದ್ದಾಗ ಆಂಜನೇಯ ಸ್ಪಷ್ಟವಾಗಿ ಹೇಳ್ತಾನೆ, ರಾವಣ ನೀನು ಇಷ್ಟು ದೊಡ್ಡ ವಿದ್ವಾಂಸನಾಗಿಯೂ ಕೂಡ ನಿನಗೆ ಪಾಪಗಳ ಫಲವನ್ನು ಸೆಪರೇಟಾಗಿ ತಿನ್ನಬೇಕು, ಪುಣ್ಯಗಳ ಫಲವನ್ನು ಸೆಪರೇಟಾಗಿ ತಿನ್ನಬೇಕು ಅನ್ನೋದು ಗೊತ್ತಿಲ್ವಾ ಅಂತ ಕೇಳ್ತಾನೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಈಗ ಎಷ್ಟೋ ಜನ ಮುಖ್ಯಮಂತ್ರಿಗಳಾಗ್ತಾರೆ, ಅವರ ತಂದೆ ತಾಯಿಗಳ ಸತ್ತು ಹೋಗ್ತಾರೆ, ಹೆಂಡತಿ ಸಂಗಡ ಇರೋದಿಲ್ಲ, ಮಕ್ಕಳುಗಳನ್ನು ಕಳ್ಕೊತಾರೆ. ಇಂದಿರಾ ಗಾಂಧಿ ಅಂತ ಪ್ರಧಾನಮಂತ್ರಿ ಎದುರುಗಡೆ ಸಂಜಯ್ ಗಾಂಧಿ ತೀರೋಗಿದ್ದ ಉದಾಹರಣೆಗಳು ಇವೆ ನಮ್ಮ ಹತ್ರ. ಪುತ್ರ ಶೋಕಂ ನಿರಂತರಂ, ದೊಡ್ಡ ದುಃಖ ಅದು. ಒಂದು ಕಡೆ ಅಷ್ಟು ದೊಡ್ಡ ಪವರ್ ಇರುತ್ತೆ, ಮತ್ತು ಇನ್ನೊಂದು ಕಡೆ ಹೆಂಡತಿ ಮಕ್ಕಳು. ಮತ್ತು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಪೋಸ್ಟ್ ಬರೋತ್ತಿಗೆ ರಾಜಕೀಯದಲ್ಲಿ ಸಾಕಷ್ಟು ವಯಸ್ಸು ಆಗಿರುತ್ತೆ. ಅಣ್ಣ ತಮ್ಮಂದಿರನ್ನ, ಅಕ್ಕ ತಂಗಿಯರನ್ನ, ತಂದೆ ತಾಯಿಗಳನ್ನ ಕಳ್ಕೊಳ್ಳೋದು ಸಾಮಾನ್ಯ. ಹೀಗೆ ಸೆಪರೇಟ್ ಆಗಿರುತ್ತೆ. ಆಮೇಲೆ ಧರ್ಮರಾಜ ಸ್ವರ್ಗಾರೋಹಣ ಮಾಡಿ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಹೋದಾಗ ಫಸ್ಟ್ ಅವನಿಗೆ ನರಕ ದರ್ಶನ ಆಗುತ್ತೆ, ಆಮೇಲೆ ಸ್ವರ್ಗ. ಅಲ್ಲಿ ಮತ್ತೊಂದು ಮಾತಿದೆ, ನಾವು ಪಾಪ ಹೆಚ್ಚು ಮಾಡಿದರೆ ಫಸ್ಟ್ ನರಕ ಅಂತೆ, ಆಮೇಲೆ ಎಷ್ಟು ಪುಣ್ಯದ ಅಂಶ ಬಾಕಿ ಇರುತ್ತೋ ಅಷ್ಟು ಸ್ವರ್ಗ ಅಂತೆ, ಪುಣ್ಯ ಕಡಿಮೆ ಇದ್ದರೆ ಫಸ್ಟು ಸ್ವರ್ಗ ಅಂತೆ, ಆಮೇಲೆ ನರಕ. ಹೀಗೆಲ್ಲ ಇವೆ. ಮತ್ತೆ ಮಾತಾಡೋಣ. ಇಲ್ಲಿ ಈಗ KN ರಾಜು ಅವ್ರ ಜಾತಕದಲ್ಲಿ ನೋಡಿ, ಶನಿ 3ನೇ ಮನೆಯಲ್ಲಿದ್ದು ತನ್ನ 7ನೇ ದೃಷ್ಟಿಯನ್ನು 9ನೇ ಮನೆಗೆ ಹಾಕಿದ್ದಾನೆ, ಧರ್ಮಸ್ಥಾನ, ಪಿತೃಸ್ಥಾನ. ಇದಕ್ಕೆ ಸಂಬಂಧಿಸಿದಂತೆ ಯಾವ ಪಾಪಕರ್ಮ ಅವರು ಮಾಡಿದ್ದಾರೆ? ಪಾಪ ಏನೂ ಮಾಡಿಲ್ಲ. ಉಲ್ಟಾ ಅವರು ತಂದೆಯನ್ನು ಬೇಗ ಕಳ್ಕೊಂಡಿದ್ದಾರೆ. ಭಾಳ ಚಿಕ್ಕ ವಯಸ್ಸಲ್ಲಿ ತಂದೆಯನ್ನು ಬೇಗ ಕಳ್ಕೊಳ್ಬೇಕಾಗಿ ಬಂತು. ಇನ್ನು ನೀವು ಇನ್ನೊಂದು ಉದಾಹರಣೆ ಕೊಟ್ಬಿಡ್ತೇನೆ. ಸಚಿನ್ ತೆಂಡೂಲ್ಕರ್ ಅವರ ಜಾತಕ ನೋಡಿ, ಲಗ್ನದಿಂದ 11ನೇ ಮನೆಯಲ್ಲಿ ಶನಿಯಿಂದನೇ. ಸೊ 7ನೇ ದೃಷ್ಟಿ 5ನೇ ಮನೆ ಮೇಲೆ ಬೀಳತ್ತೆ. 5ನೇ ಮನೆ ಸಂತಾನ ಸ್ಥಾನ, ಎಜುಕೇಷನ್ ಸ್ಥಾನ ಇತ್ಯಾದಿಗಳು, ಪೂರ್ವ ಪುಣ್ಯ ಸ್ಥಾನ. ಪೂರ್ವ ಪುಣ್ಯ ಚೆನ್ನಾಗಿಲ್ಲದಿದ್ದರೆ ಗಾಡ್ ಆಫ್ ಕ್ರಿಕೆಟ್ ಅಂತ ಆಗ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ ಅಲ್ವಾ. ಮತ್ತು ಶನಿಯ 7ನೇ ದೃಷ್ಟಿಗೆ ಸಂಬಂಧಿಸಿದಂತೆ ಏನಾದರೂ ಒಂದು ಸಮಸ್ಯೆ ಇರಬೇಕಲ್ವಾ? ಏನಿಲ್ಲ. ಎಜುಕೇಷನ್ 5ನೇ ಮನೆ. 10th ಸ್ಟ್ಯಾಂಡರ್ಡ್ ಮುಗಿಸೋ ಹೊತ್ತಿಗೆ ಹರಸಾಹಸ ಆಗಿದೆ ಅವರಿಗೆ, ಯಾಕಂದರೆ ತುಂಬ ದೇಶ ಸುತ್ತಬೇಕಾಗಿತ್ತು. ಆಮೇಲೆ ಅವರ ಮಗನದು ಮದುವೆ ಆಯಿತು ಆಲ್ರೆಡಿ, ಅರ್ಜುನ್ ತೆಂಡೂಲ್ಕರ್ ಅವ್ರದ್ದು. ಬಟ್ ಅವರ ಪರ್ಫಾರ್ಮೆನ್ಸು ಗಾಡ್ ಆಫ್ ಕ್ರಿಕೆಟ್ ನಮ್ಮ ಮಗನ ಥರದಲ್ಲಿ ಎಲ್ಲ ಹೇಳೋದು ಎಲ್ಲರಿಗೂ ಗೊತ್ತಿರೋ ಸಂಗತಿ. ಸೊ 5ನೇ ಮನೆಗೆ ಸಂಬಂಧಿಸಿದಂತೆ ಇದೆರಡು ಸಮಸ್ಯೆಗಳನ್ನು ಪಟ್ಟಂತೇಳಿ ನಾವು ಕಂಡುಹಿಡಿಬೋದು. ಅರ್ಥ ಆಯ್ತಲ್ಲ? ಈ ಥರ ಶನಿಯ 7ನೇ ದೃಷ್ಟಿಯನ್ನು ರಾಶಿಕುಂಡಿಯಲ್ಲಿ ನೀವು ಕಂಡುಹಿಡಿಬೋದು. 7ನೇ ದೃಷ್ಟಿಗೆ ಸಂಬಂಧಿಸಿದಂತೆ ತೊಂದರೆಯನ್ನು ಕಂಡುಹಿಡಿಬೋದು. ಈ ಶನಿ 5ನೇ ಮನೆಯಲ್ಲಿದ್ದರೆ 7ನೇ ದೃಷ್ಟಿಯಿಂದ 11ನೇ ಮನೆ ನೋಡ್ತಾನೆ, ಸೇವಿಂಗ್ಸ್ ತುಂಬ ಕಷ್ಟ ಆಗುತ್ತೆ. ಈ ಥರ ಡಿಕೋಡ್ ಮಾಡಿ. ಇಲ್ಲ ಹಿರಿಯ ಸಹೋದರರಿಂದ ತೊಂದರೆ ಆಗ್ಬೋದು 11ನೇ ಮನೆಗೆ ಸಂಬಂಧಿಸಿದಂತೆ. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.